ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಪುಟ್ರಾಜ್ ಮಾಡುವ ಬೆಳಗಿನ ವಂದನೆಗಳು. ಈ ದಿನದ ವಿಷಯ APJ ಅಬ್ದುಲ್ ಕಲಾಂ ಅವರ ಟರ್ನಿಂಗ್ ಪಾಯಿಂಟ್ ಪುಸ್ತಕದಿಂದ ಆಯ್ದ ಕೆಲ ವಿಷಯಗಳನ್ನು ನಾನು ಇಲ್ಲಿ ವ್ಯಕ್ತಪಡಿಸುತ್ತೇನೆ. ಇದು ಬಹಳ ಮುಖ್ಯವಾದದ್ದು. ಈಗ ನಾನು ವಿಷಯವನ್ನು ಪ್ರಸ್ತಾಪಿಸಲು ಶುರು ಮಾಡುತ್ತಿದ್ದೇನೆ. ಬೇರೆಯವರಿಂದ ಕಲಿತದ್ದು. APJ ಅಬ್ದುಲ್ ಕಲಾಂ ಅವರು ತಮ್ಮ ಒಂದು ಪುಸ್ತಕವಾದ ದ ಟರ್ನಿಂಗ್ ಪಾಯಿಂಟ್, ಈ ಪುಸ್ತಕದಲ್ಲಿ ಕೆಲ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಆ ವಿಷಯಗಳನ್ನು ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ರಕ್ಷಕ ಅಲ್ಲದವರಿಗೆ ನಾನು ರಕ್ಷಕನಾಗುವೆ. ದಾರಿ ನಡೆಯುವವರಿಗೆ ಮಾರ್ಗದರ್ಶಿ, ಸೇತುವೆ ಆಗುವೆ. ಒಂದು ದೋಣಿ ಹಾಗೂ ನೌಕೆ ನಾನಾಗುವೆ. ನೀರಿನಲ್ಲಿ ದಾಟಿ ಹೋಗ ಬಯಸುವವರಿಗೆ ಈ ಒಂದು 4 ಸಾಲನ್ನು ಆಚಾರ್ಯ ಶಾಂತಿದೇವ ಎಂಬಂತಹ ಬೌದ್ಧ ಗುರು 1800ನೇ ಶತಮಾನದಲ್ಲಿ ವ್ಯಕ್ತಪಡಿಸಿದ್ದಾರೆ. ರಕ್ಷಕರಲ್ಲದವರಿಗೆ ನಾನು ರಕ್ಷಕನಾಗುವೆ. ದಾರಿಯಲ್ಲಿ ನಡೆಯುವವರಿಗೆ ಮಾರ್ಗದರ್ಶಿಯಾಗುವೆ, ಸೇತುವೆ ಆಗುವೆ. ಒಂದು ದೋಣಿ ಹಾಗೂ ನೌಕೆ ಆಗುವೆ. ನೀರಿನಲ್ಲಿ ದಾಟಿ ಹೋಗ ಬಯಸುವವರಿಗೆ ಈ ಒಂದು 4 ಸಾಲುಗಳನ್ನು 8ನೇ ಶತಮಾನದ ಬೌದ್ಧ ಗುರು ಆದಂತಹ ಶ್ರೀ ಆಚಾರ್ಯ ಶಾಂತಾದೇವ ಇವರಿಂದ ಆಯ್ದುಕೊಳ್ಳಲಾಗಿದೆ. ಪ್ರಗತಿಯನ್ನು ಸಾಧಿಸುವುದಕ್ಕಾಗಿ ಮನಸ್ಸುಗಳು ಒಟ್ಟು ಸೇರುವಂತಹ ಪ್ರತಿಕ್ರಿಯೆಯು ನನಗೆ ಸದಾ ಅಚ್ಚರಿದಾಯಕ. ಈ ಪ್ರಕ್ರಿಯೆ ಸುಲಭ ಸಾಧ್ಯವೇನಲ್ಲ. ಸಾಧನೆಯಲ್ಲಿ ಲೋಪ ಉಂಟಾದಾಗ ಹಾಗೆ ಸದಸ್ಯರ ಅಭಿಪ್ರಾಯಗಳಲ್ಲಿ ಭಿನ್ನತೆ ಕಾಣಬಹುದು ಎಂಬಂತಹ ಸಬೂಬನ್ನು ನೀಡಲಾಗುತ್ತದೆ. ರಾಕೆಟ್ ಹಾಗೂ ಕ್ಷಿಪಣಿ ಅಭಿವೃದ್ಧಿ ಅನೇಕ ಜನರು ಒಂದಾಗಿ ಸೇರಿ ಮಾಡುವಂಥ ಕಾರ್ಯವಾಗಿದ್ದು, ನಾನು ಇದರಲ್ಲಿ ಒಳಗೊಂಡಂತಹ ಆಲೋಚನೆಗಳನ್ನು ಆಸಕ್ತಿಗಳಿಂದ ಗಮನಿಸುವುದಾಗಿ ಅದರಿಂದ ಕಲಿತದ್ದು ಪ್ರಾರಂಭಿಸಿದೆ. ಭಾರತ 2020 ಕಾಣಿಕೆಯನ್ನು ರೂಪಿಸುವ ಕಾರ್ಯಗತವು ಅನೇಕರ ಸೇರಿ ಮಾಡುವಂತಹದ್ದಾಗಿತ್ತು. ನನ್ನ ಕಲಿಕೆ ಅಭ್ಯಾಸಗಳನ್ನು ಇಲ್ಲಿಯವರೆಗೂ ಮುಂದುವರಿಸಿದೆ. ರಾಷ್ಟ್ರಪತಿ ಆಗಿ ಹಾಗೂ ಅನಂತರವೂ ಸದಾ ಆಲೋಚನೆಗಳು, ಅಭಿಪ್ರಾಯಗಳು ಹಾಗೂ ಟೀಕೆ ಟಿಪ್ಪಣಿಗಳನ್ನು ಬೇರೆಯವರಿಂದ ಪಡೆಯುವಂತಹ ಭಾಗ್ಯ ನನ್ನದಾಗಿತ್ತು. ಹೀಗೆ ಅಭಿಪ್ರಾಯ ಕೊಟ್ಟವರಲ್ಲಿ ತಜ್ಞರು ಹಾಗೂ ತಜ್ಞರಲ್ಲದವರು ಇದ್ದರು. ಎಲ್ಲ ರೀತಿಯ ಅಭಿಪ್ರಾಯಗಳು ಹಾಗೂ ಪ್ರಶ್ನೆಗಳ ಜ್ಞಾನವನ್ನು ಹೆಚ್ಚಿಸುವುದೇ ಸಹಾಯ ಮಾಡುವುದಲ್ಲದೆ ಮಾನವನ ಪ್ರಗತಿಗೆ ನೆರವಾಗುತ್ತದೆ. ಒಂದು ವಿಷಯ ಇಲ್ಲಿ ಉಡುಗೊರೆ ಎಂಬ ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಉಡುಗೊರೆ, ಈ ಘಟನೆಯನ್ನು ನಾನು ಅನೇಕ ಬಾರಿ ಹೇಳಿದ್ದೇನೆ. ಅದರಿಂದ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ನಾನು ಸಣ್ಣ ಹುಡುಗನಾಗಿದ್ದಾಗ ನನ್ನ ತಂದೆ ಜನಾಬ್ ಅವುಲ್ ಫಕೀರ್ ಜಲುದ್ದೀನ್ ರವರು ನನಗೆ ಒಂದು ಪಾಠ ಕಲಿಸಿದರು. ಇವರು APJ ಅಬ್ದುಲ್ ಕಲಾಂ ಅವರ ತಂದೆಯಾದಂತಹ ಜನಾಬ್ ಅವುಲ್ ಫಕೀರ್ ಜಲುದ್ದೀನ್ ರವರು ನನಗೆ ಒಂದು ಪಾಠ ಕಲಿಸಿದ್ದರು. ಅವರು ನಡೆದದ್ದು 1947ರಲ್ಲಿ ಭಾರತ ಸ್ವತಂತ್ರ ಪಡೆದಂತಹ ತರುಣರಲ್ಲಿ ರಾಮೇಶ್ವರಂ ದ್ವೀಪದಲ್ಲಿ ಪಂಚಾಯಿತಿ ಚುನಾವಣೆ ನಡೆದಿದ್ದು, ನನ್ನ ತಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದರು. ನನ್ನ ತಂದೆ ಚುನಾಯಿತರಾದದ್ದು ಅವರು ಯಾವುದೇ ಒಂದು ಧರ್ಮಕ್ಕೆ ಅಥವಾ ಜಾತಿಗೆ ಸೇರಿದವರು ಎಂಬುದಕ್ಕಾಗಿ, ಅವರ ಹಣಕಾಸಿನ ಸ್ಥಿತಿಗತಿಯಾಗಿ ಅಲ್ಲ, ಬದಲಾಗಿ ಅವರು ಗೆದ್ದದ್ದು ಅವರೊಬ್ಬ ಒಳ್ಳೆಯ ಮನುಷ್ಯ, ತಿಳುವಳಿಕೆ ಉಳ್ಳವರು ಮತ್ತು ವಿವೇಕಿ ಎಂಬುದಕ್ಕಾಗಿ. ನನ್ನ ತಂದೆ ಅಧ್ಯಕ್ಷರಾಗಿ ಚುನಾಯಿತರಾದ ದಿನ ಒಬ್ಬ ಮನುಷ್ಯ ನಮ್ಮ ಮನೆಗೆ ಬಂದು, ನಾನು ಶಾಲೆಗೆ ಹೋಗುವ ಹುಡುಗನಾಗಿದ್ದೆ. ಅವರು ಬಂದಾಗ ನಾನು ಮನೆಯೊಳಗೆ ನನ್ನ ಪಾಠಗಳನ್ನು ದೊಡ್ಡದಾಗಿ ಓದಿಕೊಳ್ಳುತ್ತಿದ್ದೆ. ಆ ಮನುಷ್ಯ ಬಾಗಿಲು ತಟ್ಟಿದ ಆಗಿನ ಕಾಲದಲ್ಲಿ ನಮ್ಮ ರಾಮೇಶ್ವರಂನಲ್ಲಿ ಬಾಗಿಲಿಗೆ ಅಗಳಿ ಹಾಕುವ ಸಂಪ್ರದಾಯ ಇರಲಿಲ್ಲ. ಚಿಲುಕ ಹಾಕುವಂಥ ಸಂಪ್ರದಾಯ ಅವತ್ತು ಇರಲಿಲ್ಲ. ಆಗಿನ ಕಾಲದಲ್ಲಿ ರಾಮೇಶ್ವರಂನಲ್ಲಿ ಬಾಗಿಲಿಗೆ ಅಗಳಿ ಹಾಕುವಂತಹ ಸಂಪ್ರದಾಯ ಇರಲಿಲ್ಲ. ಆ ಮನುಷ್ಯ ಒಳ ಬಂದು ನನ್ನೊಡನೆ ತಂದೆ ಎಲ್ಲಿ ಎಂದು ಕೇಳಿದ. ತಂದೆ ಸಾಯಂಕಾಲದ ನಮಾಜಿಗೆ ಹೋಗಿದ್ದಾರೆಂದು ನಾನು ಹೇಳಿದೆ. ಆ ಮನುಷ್ಯ ನನ್ನ ತಂದೆಗೆ ಕೊಡಲು ಏನೇನೋ ತಂದಿರುವೆನೆಂದು, ಅದನ್ನು ಇಟ್ಟಬಹುದೇ ಎಂದು ಹೇಳಿ ಕೇಳಿದ. ಅದನ್ನು ಮಂಚದ ಮೇಲೆ ಇರಿಸಬೇಕೆಂದು ನಾನು ಅವರಿಗೆ ಹೇಳಿದೆ. ನನ್ನ ತಂದೆ ವಾಪಸ್ಸು ಬಂದಾಗ ಮಂಚದಲ್ಲಿ ಬೆಳ್ಳಿಯ ತಟ್ಟೆಯೊಂದರಲ್ಲಿ ಕೆಲವು ಉಡುಗೊರೆಗಳು, ವಸ್ತುಗಳು ಇರುವುದನ್ನು ನೋಡಿದರು. ಇದನ್ನು ಯಾರು ಕೊಟ್ಟರು ಎಂದು ತಂದೆ ನನ್ನಲ್ಲಿ ಕೇಳಿದರು. ಯಾರೋ ಒಬ್ಬರು ಬಂದು ಅದನ್ನು ನಿಮಗೆಂದು ಬಿಟ್ಟು ಹೋದರು ಎಂದು ನಾನು ಉತ್ತರಿಸಿದೆ. ಆದರೆ ಆ ಪೊಟ್ಟಣವನ್ನು ತೆರೆದು ಅದರಲ್ಲಿ ಬೆಲೆಬಾಳುವಂತಹ ಬಟ್ಟೆ, ಬರೆ,
ಕೆಲವು ಬೆಳ್ಳಿ ಕಪ್ಪುಗಳು ಹಾಗೂ ಹಣ್ಣುಗಳ ತಿಂಡಿ ತಿನಿಸು ಇತ್ಯಾದಿಗಳು ಇದ್ದವು. ಆ ಉಡುಗೊರೆ ವಸ್ತುಗಳನ್ನು ನೋಡಿ ತಂದೆಯವರು ಕೋಪದಿಂದ ಹುರಿದು ಹೋದರು. ಮನೆಯಲ್ಲಿ ನಾನೇ ಕೊನೆಯ ಮಗ. ನನ್ನ ತಂದೆ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು, ನಾನು ಅವರನ್ನು ಪ್ರೀತಿಸುತ್ತಿದ್ದೆ. ಅವರು ಕೋಪಗೊಂಡದನ್ನು ನಾನು ನೋಡಿದ್ದು ಇದೇ ಮೊದಲ ಬಾರಿ. ಅಂದು ಮೊದಲ ಬಾರಿ ನಾನು ಅವರಿಂದ ಏಟುಗಳನ್ನು ತಿಂದೆ. ನಾನು ಬಹಳ ಭಯಪಟ್ಟೆ, ಅಳಲು ತೊಡಗಿದೆ. ತಂದೆ ನಂತರ ಸಮಾಧಾನ ತಂದುಕೊಂಡು ನನ್ನನ್ನು ಸಾಂತ್ವನಗೊಳಿಸಿ ಮುಂದೆ ಯಾರಿಂದಲಾದರೂ ಅವರು ಒಪ್ಪಿಗೆ ಇಲ್ಲದೆ ಉಡುಗೊರೆಗಳನ್ನು ತೆಗೆದುಕೊಳ್ಳಬಾರದೆಂದು ಹೇಳಿದರು. ಅವರು ಒಂದು ಹಡೀತ್ ಅನ್ನು ಹೇಳಿದರು. ಒಂದು ಹಡೀತ್ ಇದು ಕುರಾನ್ನಲ್ಲಿ ಹೇಳುವಂತಹ ಒಂದು ಭಾಷೆ ಆಗಿರುತ್ತದೆ. ಹಡೀತು, ದೇವರು ಒಬ್ಬ ವ್ಯಕ್ತಿಯನ್ನು ಒಂದು ಹುದ್ದೆಗೆ ನೇಮಿಸಿದರೆ ಅವನಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ದೇವರು ಕೊಡುವನು. ಅದನ್ನು ಮೀರಿ ಯಾರಾದರೂ ಏನನ್ನಾದರೂ ಪಡೆದರೆ ಅದು ಅಕ್ರಮ ಗಳಿಕೆ ಆಗುತ್ತದೆ. ಉಡುಗೊರೆ ತೆಗೆದುಕೊಳ್ಳುವುದು ಒಳ್ಳೆಯ ಹವ್ಯಾಸವಲ್ಲ ಎಂಬುದು ತಂದೆ ಹೇಳಿದರು. ಯಾವುದೇ ಉಡುಗೊರೆಯ ಹಿಂದೆ ಏನಾದರೊಂದು ಉದ್ದೇಶ ಇರುತ್ತದೆ. ಆದುದರಿಂದ ಅದು ಅಪಾಯಕಾರಿ. ಅದು ಹಾವನ್ನು ಮುಟ್ಟಿ ಕಚ್ಚಿಸಿಕೊಂಡಂತೆ. ನಾನು ಈಗ 80ರ ಪ್ರಾಯದಲ್ಲಿ ಇವಾಗಲೂ ತಂದೆಯ ಈ ಪಾಠವನ್ನು ನನ್ನ ನೆನಪಿನಲ್ಲಿ ಹಸಿರಾಗಿದೆ. ಈ ಘಟನೆ ನನ್ನ ಮನಸ್ಸಿಗೆ ಆಳಕ್ಕೆ ಇಳಿದಿದ್ದು ನನ್ನ ಜೀವನದ ಮೌಲ್ಯಗಳನ್ನು ರೂಪಿಸಿದೆ. ಈಗಲೂ ಯಾರಾದರೂ ಉಡುಗೊರೆ ಸಹಿತ ನನ್ನ ಮುಂದೆ ನಿಂತಾಗ ನನ್ನ ಮನಸ್ಸು ಶರೀರವು ನಡುಗಲು ತೊಡಗುತ್ತದೆ. ನಂತರ ನಾನು ಹಿಂದೂ ಶಾಸ್ತ್ರದ ತಳಹದಿಯನ್ನು ಹಾಕಿದಂಥ ಕೃತಿಯಾದಂಥ ಮನುಸ್ಮೃತಿ ಮನುವಿನ ಕಾನೂನು ಈ ಅಧ್ಯಯನದ ಮೇಲೆ ಮಾಡಿದೆ. ಉಡುಗೊರೆ ತೆಗೆದುಕೊಳ್ಳುವುದರಿಂದ ಒಬ್ಬ ಮನುಷ್ಯನಲ್ಲಿರುವಂತಹ ದೈವತ್ವವು ನಂದಿ ಹೋಗುತ್ತದೆಂದು ಅದು ಹೇಳುತ್ತದೆ. ಉಡುಗೊರೆ ಪಡೆಯದಂತೆಯೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾನು ಎಚ್ಚರಿಸುತ್ತೇನೆ. ಇದರಿಂದ ಉಡುಗೊರೆ ಪಡೆಯುವವನು ಉಡುಗೊರೆ ಕೊಟ್ಟವನ ಹಂಗಿಗೆ ಒಳಗಾಗುತ್ತಾನೆ. ಕೊನೆಯಲ್ಲಿ ಆ ಮನುಷ್ಯ ಅನೀತಿ ಅಥವಾ ಅಕ್ರಮವಾದಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಮಾರ್ಗವಾಗುತ್ತದೆ ಎಂದು ಅವರು ಹೇಳುತ್ತಾನೆ. ಮೌಲ್ಯ ಪದ್ಧತಿಯ ಘೋಷಣೆ. ಇದಿಷ್ಟು ಈ ಒಂದು ಅಬ್ದುಲ್ ಕಲಾಂರವರ ಬೇರೆಯವರಿಂದ ಕಲಿತದ್ದು ಎಂಬಂತಹ ಒಂದು ಶೀರ್ಷಿಕೆಯಡಿ ಮೂಡಿಬಂದಂತಹ ಅಭಿಪ್ರಾಯ. ನಂತರ ಫೀಲ್ಡ್ ಮಾರ್ಷಲ್ ಶ್ಯಾಮ್ ಮಾಣೆಕ್ ಶಾ ಇವರು ಒಂದು ವಿಷಯವನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 2006ರಲ್ಲಿ ಕೊಯಮತ್ತೂರಿನಲ್ಲಿ ಇದ್ದಾಗ ರಾಷ್ಟ್ರಪತಿ ಭವನಕ್ಕೆ ಫೀಲ್ಡ್ ಮಾರ್ಷಲ್ ಅವರಿಂದ ದೂರವಾಣಿ ಕರೆ ಬಂತು. ನಮ್ಮ ಸಿಬ್ಬಂದಿ ನನಗೆ ಈ ವಿಷಯ ಹೇಳಿದಾಗ ಫೀಲ್ಡ್ ಮಾರ್ಷಲ್ ಚಿಕಿತ್ಸೆ ಪಡೆಯುತ್ತಿದ್ದಂಥ ವೆಲ್ಲಿಂಗ್ಸ್ಟನ್ನ ಮಿಲಿಟರಿ ಆಸ್ಪತ್ರೆಗೆ ಭೇಟಿ ಕೊಡಬೇಕೆಂದು ನಿರ್ಧರಿಸಿದೆ. ಹಾಗೆ ನಂತರ ಭೇಟಿಯನ್ನು ಕೊಟ್ಟೆ. ಅದಕ್ಕೆ ಮುನ್ನ ನನ್ನ ಹಾಗೂ ಅವರ ಮೊದಲ ಭೇಟಿ ವಿಷಯ ಹೇಳುತ್ತೇನೆ. 1990ರಲ್ಲಿ ಒಮ್ಮೆ ನಾನು ಇಂಡಿಯನ್ ಏರ್ಲೈನ್ಸ್ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಅವರ ಪಕ್ಕದಲ್ಲೇ ಕುಳಿತಿದ್ದೆ. ಅವರ ಪೂರ್ತಿ ನಾಮಧೇಯ SHFSJ ಶ್ಯಾಮ್ ಮಾಣೆಕ್ ಶಾ. ನಾನು ಅವರು RMಗೆ ವೈಜ್ಞಾನಿಕ ಸಲಹೆಗಾರ ಎಂದು ನನ್ನನ್ನು ಪರಿಚಯಿಸಿ ಮಾಡಿಕೊಂಡೆ. RM ರಕ್ಷಣಾ ಮಂತ್ರಿ. ನಾನು ಅವರಿಗೆ ಹೀಗೆ ಹೇಳಿದಾಗ ಫೀಲ್ಡ್ ಮಾರ್ಷಲ್ ಅವರು ಒಳ್ಳೆಯವರೇ, ಈಸ್ ಎ ಗುಡ್ ಗಾಯ್ ಎಂದು ಹೇಳಿದರು. ಅವರು ನನ್ನಲ್ಲಿ ಕೇಳಿದ್ದು ಎರಡೇ ಪ್ರಶ್ನೆ, ನಿಮ್ಮ ವಯಸ್ಸು ಎಷ್ಟು, ಯಾರು ಎಂದು. ನಾನು ಅವರು 69. ಆದರೆ ಅವರು ಹೇಳಿದರು, ನೀವು ಒಬ್ಬರು ಬಚ್ಚಾ. ಈ ಫೀಲ್ಡ್ ಮಾರ್ಷಲ್ ಅವರನ್ನು ಸೇನಾಪಡೆಗಳ ಮಹಾದಂಡನಾಯಕನಾಗಿ ನಾನು ಭೇಟಿ ಮಾಡುವನೆಂಬಂತಹ ಕಾನೂನು ಸಹ ನಾನು ಕಂಡಿರಲಿಲ್ಲ. ಕೊಠಡಿಗಳನ್ನು ಪ್ರವೇಶಿಸಿದ ಕೂಡಲೇ ಅವರು ಮಿಕ್ಕೆಲ್ಲವರನ್ನು ಹೊರಡಿಸಿದರು. ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದರು. ತನ್ನ ಕೈಗಳನ್ನು ತೆಗೆದುಕೊಂಡು, ನೀವೆಂತಹ ರಾಷ್ಟ್ರಪತಿ, ನಾನು ಅಧಿಕಾರದಲ್ಲಿ ಇಲ್ಲದಿದ್ದಾಗ ಒಬ್ಬ ಸಾಮಾನ್ಯ ಯೋಧನನ್ನಾಗಿ ನನ್ನನ್ನು ಗೌರವಿಸುತ್ತೀರಿ ಎಂದು ಉಸಿರಿದರು. ನನ್ನನ್ನು ನೋಡಿ ಅವರಿಗೆ ಅಪಾರ ಸಂತೋಷವಾಯಿತು. ಅವರಿಗೆ ತುಂಬ ವಯಸ್ಸಾಗಿತ್ತು. ಹಾಸಿಗೆಯನ್ನು ಹಿಡಿದಿದ್ದರು. ಆದರೂ ನಮ್ಮ ಸೇನಾಪಡೆಗಳ ಸದಾ ಸಮರ್ಥವಾಗಿರಬೇಕು ಎಂಬಂಥ ಆಲೋಚನೆಯೇ ಅವರ ತಲೆಯಲ್ಲಿ ಸುಳಿಯುತ್ತಿತ್ತು. ಸೇನೆಯನ್ನು ಸದಾ ಬಲಪಡಿಸಬೇಕು, ಯಾಕೆಂದರೆ ದುರಾಳಿಗಳಿದ್ದಾರೆ ಹಾಗೂ ರಕ್ಷಣಾ ತಂತ್ರಜ್ಞಾನ ಸದಾ ಬದಲಾಗುತ್ತಿರುತ್ತದೆ ಎಂದು ಹೇಳಿದರು. ಅವರು ನನ್ನಲ್ಲಿ ಕುತೂಹಲದ ಪ್ರಶ್ನೆಗಳನ್ನು ಕೇಳಿದರು. ಕಲಾಂ, ಇನ್ನೊಂದು ದಶಕದಲ್ಲಿ ಈಗಿನ ಎಲ್ಲ ಶಸ್ತ್ರಾಸ್ತ್ರಗಳು ಅಥವಾ ಕಳೆದುಕೊಂಡು ವಿದ್ಯುನ್ಮಾನ ಹಾಗೂ ಸೈಬರ್ ಸಮರಗಳ ಜಾಗೃತಿಗೆ ಬರಲಿವೆಯೇ? ಈ ಪ್ರಶ್ನೆಗೆ ನನ್ನ ಕಿವಿಯಲ್ಲಿ ಸದಾ ರಿಂಗಣಿಸುತ್ತಿತ್ತು. ಒಮ್ಮೆ ಒಬ್ಬ ಧಾರ್ಮಿಕ ನಾಯಕರ ಪರಮಾಣು ಅಸ್ತ್ರಗಳ ನಿರ್ವಹಣೆ
ವಿಷಯ ಚರ್ಚೆಯಾಗಲಾಗಲು ಆ ಮಾತು ಪ್ರಸ್ತಾಪಿಸುತ್ತಾ ನಾನು ಫೀಲ್ಡ್ ಮಾರ್ಷಲ್ರವರೊಡನೆ ನನ್ನಿಂದ ಏನಾದರೂ ಆಗಬೇಕೇ ಎಂದು ಕೇಳಿದೆ. ಆಗ ನನಗೆ ಗೊತ್ತಿಲ್ಲ, ಆದರೆ ಒಂದು ವಿಷಯ ನಾನು ನಿಮ್ಮ ಹೇಳುತ್ತೇನೆ, ದೇಶದ ಫೀಲ್ಡ್ ಮಾರ್ಷಲ್ ಅಥವಾ ಅದಕ್ಕೆ ಸಮಾಂತರವಾದ ಯಾವುದೇ ಹುದ್ದೆ ಇಡೀ ದೇಶದಲ್ಲಿಯೇ ವಿಶಿಷ್ಟವಾದುದು ಎಂದೆನಿಸುತ್ತದೆ. ಅವರ ಈ ಮಾತುಗಳು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಂತವು. ನಾನು ದೆಹಲಿಯಾಗಿ ವಾಪಸ್ಸು ಬಂದಾಗ ಸ್ವಲ್ಪವೇ ಸಮಯದಲ್ಲಿ ಅಲ್ಲಿ ಬೇರೊಂದು ವಿಷಯದ ಬಗ್ಗೆ ಚರ್ಚೆಗೆ ಪ್ರಧಾನಿಗಳನ್ನು ಭೇಟಿಯಾಗುವುದು. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರ ದೇಶಕ್ಕೆ ಸಲ್ಲಿಸಿದಂಥ ಅಪ್ರತಿಮ ಸೇವೆಗೆ ಪ್ರತಿಯಾಗಿ ನಾವು ಏನನ್ನಾದರೂ ಮಾಡಬೇಕು ಎಂದು ನಾನು ಪ್ರಧಾನಿಗಳಿಗೆ ಸೂಚಿಸಿದೆ. ಒಂದು ರಾತ್ರಿ ವಿದೇಶ ಅತಿಥಿಗಳೊಬ್ಬರ ಗೌರವಾರ್ಥ ಭೋಜನದ ಕೂಟದಲ್ಲಿ ನಾನು ಭೂಸೇನೆ ಹಾಗೂ ವಾಯುಸೇನೆಯ ದಂಡನಾಯಕರೊಡನೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಹಾಗೂ ಏರ್ ಮಾರ್ಷಲ್ ಅರ್ಜುನ್ ಸಿಂಗ್ರನ್ನು ಗೌರವಿಸುವ ವಿಷಯ ಮಾತನಾಡಿದೆ. ನಂತರ ಕೂಡಲೇ ನಾನು ನನ್ನ ಕಾರ್ಯದರ್ಶಿ MP ನಾಯರ್ ಅವರನ್ನು ಕರೆದು ಟಿಪ್ಪಣಿಯೊಂದನ್ನು ತಯಾರು ಮಾಡಿ ಅದನ್ನು ಪೂರ್ವಾನ್ವಯವಾಗಿ ಜಾರಿಗೊಳಿಸಬೇಕು ಎಂಬ ಸೂಚನೆಯೊಂದಿಗೆ ಸೂಕ್ತ ಆದೇಶಗಳಿಗಾಗಿ ಪ್ರಧಾನಿಯವರ ಕಚೇರಿಗೆ ಕಳುಹಿಸಿಬಿಟ್ಟೆ. ಫೀಲ್ಡ್ ಮಾರ್ಷಲ್ ಅವರ ಸೇವೆಯ ಘನಸ್ಥಿತಿಗೆ ಅನುಸಾರವಾಗಿ ಅವರ ವೇತನ ಶ್ರೇಣಿಯಲ್ಲಿ ನಿಗದಿ ಮಾಡಿ ಸರ್ಕಾರ ವಿಳಂಬಿಸಲಿಲ್ಲದೆ ಆದೇಶ ಜಾರಿ ಮಾಡಿತು. ಫೀಲ್ಡ್ ಮಾರ್ಷಲ್ಗೆ ಗೌರವ ಸಲ್ಲಿಸುವ ಈ ಕ್ರಮ ಅವರ ಜೀವನದ ಅವಧಿಯಲ್ಲಿ ಜಾರಿಗೆ ಬಂದದ್ದು ನನಗೆ ಸಂತೋಷ ಉಂಟಾಯಿತು. ಈ ಒಂದು ವಿಡಿಯೋ ಬಹಳ ನಿಮ್ಮ ಮನಸ್ಸಿಗೆ ಇಷ್ಟವಾಗಿದೆ ಅಂತ ಹೇಳ್ಕೊತೀನಿ. ಈ ವಿಡಿಯೋ ಹೆಚ್ಚು ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಈ ವಿಡಿಯೋವನ್ನು ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಬಡ ಮಕ್ಕಳಿಗೆ ಹೆಲ್ಪ್ ಮಾಡುವಂತಹ ಸಹಾಯ ಆಗುತ್ತೆ. ಈ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.